ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಗೋಚಾರದ ಫಲಿತಾಂಶದ ಮೇಲೆ ನಿಮ್ಮ ರಾಶಿಯವರ ಜೀವನದಲ್ಲಿ ಏನೆಲ್ಲ ಪ್ರಮುಖ ಘಟನೆಗಳು ನಡೆಯಲಿದೆ, ಹಾಗೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಯಾವ ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವುದು ಉತ್ತಮವಾಗಿರಲಿದೆ ಎಂಬುದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ತಿಂಗಳು ಒಂದು ಕಡೆ ಗುರು ನಿಮ್ಮ 7ನೇ ಭಾವದಲ್ಲಿ ಇರುವುದರಿಂದಾಗಿ ಸಂಬಂಧ, ಸಹಭಾಗಿತ್ವ ಮತ್ತು ಜನರ ಸಹಕಾರದ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆಗಳಿಗೆ ಅವಕಾಶಗಳು ಇರಲಿದೆ. ಮತ್ತೊಂದು ಕಡೆ ಶನಿ 3ನೇ ಭಾಗದಲ್ಲಿ ಇರುವುದರಿಂದಾಗಿ ನಿಮ್ಮ ಪ್ರಯತ್ನ, ಧೈರ್ಯ, ಸ್ವಂತ ಪರಿಶ್ರಮಕ್ಕೆ ಹೆಚ್ಚಿನ ಮಹತ್ವವು ಸಿಗಲಿದೆ. ಹೀಗೆ ಈ ಸಮಯದಲ್ಲಿ ರಾಹು 2ನೇ ಭಾವದಲ್ಲಿ, ಕೇತು 8ನೇ ಭಾವದಲ್ಲಿ ಇರುವುದರಿಂದಾಗಿ ಹಣಕಾಸು, ಕುಟುಂಬ, ಮಾತು ಮತ್ತು ಅನಿರೀಕ್ಷಿತ ಬದಲಾವಣೆಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ. ಹಾಗಾದರೆ ಆಗಸ್ಟ್ ತಿಂಗಳು ಮಕರ ರಾಶಿಯವರಿಗೆ ನಿಜವಾಗಿಯೂ ಹೇಗಿರಲಿದೆ? ಉದ್ಯೋಗದಲ್ಲಿ ಬದಲಾವಣೆ ಇದೆಯೇ? ವ್ಯಾಪಾರದಲ್ಲಿ ಲಾಭವಾಗುತ್ತದೆಯೇ? ಹಣಕಾಸಿನ ವಿಚಾರದಲ್ಲಿ ಉಳಿತಾಯದ ಅವಕಾಶ ಇದೆಯೇ? ಮದುವೆ ಮತ್ತು ಪ್ರೀತಿಯ ವಿಚಾರದಲ್ಲಿ ಏನಾಗಬಹುದು? ಕುಟುಂಬದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಬರಬಹುದು? ಮತ್ತು ಈ ತಿಂಗಳಿನಲ್ಲಿ ಯಾವ ಗ್ರಹ ಪ್ರಭಾವವು ವಿಶೇಷವಾಗಿ ಹೆಚ್ಚಿನ ಗಮನವನ್ನು ನೀಡಬೇಕು ಎಂಬುದನ್ನು ಒಂದೊಂದಾಗಿ ವಿವರವಾಗಿ ತಿಳಿಯೋಣ. ಬನ್ನಿ. ಮಕರ ರಾಶಿಯವರೇ, ಈ ಆಗಸ್ಟ್ ತಿಂಗಳಿನಲ್ಲಿ ಒಟ್ಟಾರೆ ಫಲಿತಾಂಶ ನಿಮಗೆ ಹೀಗಿರಲಿದೆ. ಮಕರ ರಾಶಿಯವರಿಗೆ ಆಗಸ್ಟ್ 2026 ಪ್ರಮುಖ ಸಂದೇಶವೇನೆಂದರೆ, ನಿಮ್ಮ ಜೀವನದಲ್ಲಿ ಬದಲಾವಣೆಗಿಂತಲೂ ಬದಲಾವಣೆಯನ್ನು ನೀವು ಏಕೆ ನಿರ್ವಹಿಸುತ್ತೀರಿ ಎಂಬುದು ಮುಖ್ಯವಾಗಿರಲಿದೆ. ಶನಿ ನಿಮ್ಮ 3ನೇ ಭಾವದಲ್ಲಿ ಇರುವುದರಿಂದಾಗಿ ಸ್ವಂತ ಪ್ರಯತ್ನಕ್ಕೆ ಮಹತ್ವ ಹೆಚ್ಚಾಗಲಿದೆ. ನೀವು ಯಾರಾದರೂ ಬಂದು ನಿಮ್ಮ ಕೆಲಸ ಮಾಡಿಕೊಡುತ್ತಾರೆ ಎಂದು ಕಾಯುವುದಕ್ಕಿಂತ ನೀವೇ ಮುಂದೆ ಬಂದು ಕೆಲಸ ಮಾಡುವ ಪರಿಸ್ಥಿತಿ ಹೆಚ್ಚಾಗಬಹುದು. ಕೆಲವು ವಿಷಯಗಳಲ್ಲಿ ನಿಧಾನಗತಿಯ ಪ್ರಗತಿಯನ್ನು ಕೂಡ ನೀವು ಕಾಣಲಿದ್ದೀರಿ. ಆದರೆ ನಿಧಾನ ಪ್ರಗತಿಯು ಸೋಲಲ್ಲ, ಇದು ಮುಂದಿನ ಭವಿಷ್ಯದ ತಾಳ್ಮೆಯ ಪ್ರಗತಿಯ ಮುನ್ನುಡಿಯಾಗಿರಲಿದೆ. ಹಾಗೆ ಶನಿಯು ಸ್ವಭಾವವು ಕೂಡ ತಾಳ್ಮೆ ಮತ್ತು ಪರಿಶ್ರಮವೂ ಆಗಿರಲಿದ್ದು, ಆದ್ದರಿಂದ ಈ ತಿಂಗಳಿನಲ್ಲಿ ತಕ್ಷಣದ ಫಲಕ್ಕಿಂತ ನಿಧಾನವಾಗಿಯೇ ಆದರೆ ಸ್ಥಿರವಾಗಿಯೇ ಬೆಳೆಯುವ ಫಲಿತಾಂಶಕ್ಕಾಗಿ ನೀವು ಕಾಯುವುದು ಉತ್ತಮವಾಗಿರಲಿದೆ. ಹಾಗೆ ಇದೇ ಸಮಯದಲ್ಲಿ ಗುರು ನಿಮ್ಮ 7ನೇ ಭಾವದಲ್ಲಿ ಇರುವುದರಿಂದಾಗಿ ಜನರ ಸಂಪರ್ಕದಿಂದ ಸಹಾಯ ಸಿಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರಲಿದೆ. ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆ ಬರಬಹುದು. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳು ಅಥವಾ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗುವ ಸಾಧ್ಯತೆಯೂ ಕೂಡ ಅಧಿಕವಾಗಿರಲಿದೆ. ಮದುವೆ ವಿಚಾರದಲ್ಲಿ ನೀವು ಈ ಸಮಯದಲ್ಲಿ ಉತ್ತಮ ರೀತಿಯ ಮಾತುಕತೆಗಳನ್ನು ನೋಡಲಿದ್ದೀರಿ. ಹಾಗೆ ರಾಹು 2ನೇ ಭಾವದಲ್ಲಿ ಇರುವುದರಿಂದಾಗಿ ಒಂದು ವಿಷಯ ಮಾತ್ರ ನೆನಪಿಟ್ಟುಕೊಳ್ಳಿ, ಮಾತಿನ ಮೇಲೆ ನಿಯಂತ್ರಣ ಇರಲಿ. ಇದರಿಂದಾಗಿ ಆಗುವ ಸಮಸ್ಯೆಗಳು, ಗೊಂದಲಗಳು, ಅವಮಾನಗಳನ್ನು ನೀವು ನಿಭಾಯಿಸಲು ಅಥವಾ ಇವುಗಳು ಬರದಂತೆ ನೋಡಿಕೊಳ್ಳಲು ಸಾಧ್ಯವಾಗಲಿದೆ. ನಿಮ್ಮ ಮಾತು ಸರಿಯಾಗಿದ್ದರೂ ಅದನ್ನು ಕೇಳುವ ರೀತಿಯಲ್ಲಿ ಸಮಸ್ಯೆ ಉಂಟಾಗದಂತೆ ನೀವು ನೋಡಿಕೊಳ್ಳಬೇಕಾಗಿರಲಿದೆ. ಹಾಗಾದರೆ ಈ ಎಲ್ಲ ಗ್ರಹ ಗೋಚಾರ ಫಲಿತಾಂಶದ ಜೊತೆಗೆ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಇರುವಂತಹ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಗ್ರಹ ಸಂಚಾರದ ಫಲಿತಾಂಶ ಏನನ್ನು ಸೂಚಿಸಲಿದೆ, ಉದ್ಯೋಗ ಕ್ಷೇತ್ರಕ್ಕೆ ಯಾವ ರೀತಿಯ ಎಚ್ಚರಿಕೆ ಅತಿ ಅಗತ್ಯವಾಗಿರಲಿದೆ ಎಂಬುದನ್ನು ತಿಳಿಯೋಣ. ಮಕರ ರಾಶಿಯ ಉದ್ಯೋಗಿಗಳಿಗೆ ಈ ತಿಂಗಳು ಬಹಳ ಮುಖ್ಯವಾಗಿರಲಿದೆ. ಏಕೆಂದರೆ ನಿಮ್ಮ 3ನೇ ಭಾವದಲ್ಲಿರುವ ಶನಿ ನಿಮ್ಮ ಪರಿಶ್ರಮವನ್ನು ಪರೀಕ್ಷಿಸುವ ರೀತಿ ಅನುಭವವನ್ನು ನೀಡುತ್ತದೆ. ನೀವು ಕೆಲಸದಲ್ಲಿ ಈಗಾಗಲೇ ಸಾಕಷ್ಟು ಶ್ರಮ ಪಡುತ್ತಿದ್ದರೆ ಈ ತಿಂಗಳಿನಲ್ಲಿ ಅದರ ಫಲ ನಿಧಾನವಾಗಿ ಕಾಣಿಸಿಕೊಳ್ಳುತ್ತದೆ. ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇರಲಿದ್ದು, ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗಳು ಕೈ ಸೇರಲಿದೆ. ಇದು ಸಂತೋಷದ ಮತ್ತೆ ಹೆಮ್ಮೆ ಪಡುವ ವಿಷಯವೂ ಕೂಡ ಆಗಿರಲಿದೆ. ಇನ್ನು ಕೆಲವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಇದು ಒಂದು ಒಳ್ಳೆಯ ಅವಕಾಶವೆಂದು ನೀವು ಭಾವಿಸಿ ಮುಂದೆ ಸಾಗಿದರೆ ಮುಂದಿನ ಭವಿಷ್ಯದಲ್ಲಿ
ಜೀವನದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಕಾಣಲಿದ್ದೀರಿ. ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿದ್ದರೆ ಈ ಆಗಸ್ಟ್ ತಿಂಗಳಿನಲ್ಲಿ ಅವಕಾಶಗಳು ಕಾಣಿಸಿಕೊಳ್ಳಲಿದೆ. ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಹಾಗೆ ಈ ಸಮಯದಲ್ಲಿ ಒಂದು ಕೆಲಸ ಸಿಕ್ಕಿತು ಎಂದ ತಕ್ಷಣ ಈಗ ಮಾಡುತ್ತಿರುವ ಕೆಲಸವನ್ನು ಬಿಡಬೇಡಿ. ಏಕೆಂದರೆ ಹೊಸ ಕೆಲಸದ ವೇತನ, ಸ್ಥಳ, ಜವಾಬ್ದಾರಿ, ಭವಿಷ್ಯದ ಬೆಳವಣಿಗೆಯನ್ನು ಪರಿಶೀಲಿಸುವುದು ಉತ್ತಮವಾಗಿರಲಿದೆ. ಇನ್ನು ಆಗಸ್ಟ್ 17ರ ನಂತರದಲ್ಲಿ ಸೂರ್ಯ ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ. ಇದು 8ನೇ ಭಾವದ ಸಕ್ರಿಯತೆಯನ್ನು ತೋರುತ್ತದೆ. ಹೆಚ್ಚು ಗಮನ ಸೆಳೆಯುವ ವಿಷಯವೇನೆಂದರೆ ಈ ಸಮಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಗುಪ್ತ ಅಥವಾ ಹಿಂದೆ ಗಮನಿಸಿದ ವಿಚಾರಗಳು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಆದರೆ ದಾಖಲೆಗಳು, ಕಚೇರಿ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ. ಇದರಿಂದಾಗಿ ಮುಂದಿನ ಭವಿಷ್ಯದಲ್ಲಿ ಅಥವಾ ಇಂದಿನ ಹೊಸ ಪ್ರಾಜೆಕ್ಟ್ಗಳಲ್ಲಿ ಉತ್ತಮ ಕಾರ್ಯನಿರ್ವಹಿಸಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನದಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯಾಪಾರದಲ್ಲಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ವ್ಯಾಪಾರ ಮಾಡುವ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಗುರುವು 7ನೇ ಭಾವದಲ್ಲಿ ಇರುವುದರಿಂದಾಗಿ ಇದು ವಿಶೇಷವಾಗಿ ತನ್ನ ಪ್ರಭಾವವನ್ನು ಬೀರಲಿದೆ. 7ನೇ ಭಾವವು ವ್ಯಾಪಾರ, ಪಾಲುದಾರಿಕೆ, ಸಾರ್ವಜನಿಕ ಸಂಪರ್ಕಕ್ಕೆ ಸಂಬಂಧಿಸಿದೆ. ಇದರಿಂದಾಗಿ ಹೊಸ ಗ್ರಾಹಕರು ನಿಮಗೆ ಸಿಗುವ ಅವಕಾಶಗಳು ಇರಲಿದೆ. ಹಳೆಯ ಗ್ರಾಹಕರಿಂದ ಮತ್ತೆ ಕೆಲಸ ಸಿಗಬಹುದು. ಹೊಸ ಪಾಲುದಾರಿಕೆಗೆ ಸಂಬಂಧಿಸಿದ ಮಾತುಕತೆಗಳು ಈ ಸಮಯದಲ್ಲಿ ನಡೆಯುವ ಸಾಧ್ಯತೆ ಇರಲಿದ್ದು ಇದು ನಿಮಗೆ ಹೆಚ್ಚಿನ ಲಾಭವನ್ನು ಕೂಡ ತರುವ ಸಾಧ್ಯತೆ ಇರಲಿದೆ. ನಿಮ್ಮ ವ್ಯಾಪಾರದ ವಿಸ್ತರಣೆಯ ಬಗ್ಗೆ ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವುದು, ಹಾಗೆ ಎಲ್ಲವನ್ನು ಪರಿಶೀಲಿಸುವುದು ಬಹು ಮುಖ್ಯವಾಗಿರಲಿದೆ. ರಾಹು 2ನೇ ಭಾವದಲ್ಲಿ ಇರುವುದರಿಂದಾಗಿ ಹಣದ ಲೆಕ್ಕಾಚಾರದಲ್ಲಿ ಗೊಂದಲಗಳು ಉಂಟಾಗದಂತೆ ನೋಡಿಕೊಳ್ಳಿ. ಪಾಲುದಾರಿಕೆ ವಿಚಾರದಲ್ಲಿ ಪಾಲುದಾರರ ಜೊತೆ ಸ್ಪಷ್ಟವಾಗಿ ಇರುವುದು ಕೂಡ ಬಹು ಮುಖ್ಯವಾಗಿರಲಿದೆ. ಮಾತಿನ ಮೇಲೆ ಮಾತ್ರ ನಂಬಿಕೆ ಇಟ್ಟು ಅನಗತ್ಯ ಅವಶ್ಯಕತೆಗಳನ್ನು ಅಥವಾ ಅನಗತ್ಯ ಖರ್ಚುಗಳನ್ನು ನೀವು ಮಾಡುವುದು ಅಥವಾ ಲಿಖಿತ ದಾಖಲೆಗಳಿಲ್ಲದೆ ಯಾವುದೋ ಊಹಾಪೋಹ ಹೂಡಿಕೆಗಳನ್ನು ಮಾಡುವುದು ಕೂಡ ಈ ಸಮಯದಲ್ಲಿ ತಪ್ಪಿಸಬೇಕಾಗಿರಲಿದೆ. ಇದರಿಂದಾಗಿ ಆರ್ಥಿಕ ಬಿಕ್ಕಟ್ಟಿಗೆ ನೀವು ಸಿಲುಕಿಕೊಳ್ಳುವ ಸಾಧ್ಯತೆ ಕೂಡ ಅಧಿಕವಾಗಿ ಇರಲಿದೆ. ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಹೇಗಿರಲಿದೆ, ಹಣಕಾಸಿಗೆ ಸಂಬಂಧಿಸಿದ ವಿಚಾರದಲ್ಲಿ ಯಾವ ರೀತಿಯ ಎಚ್ಚರಿಕೆ ಅತಿ ಅಗತ್ಯವಾಗಿರಲಿದೆ ಎಂಬುದನ್ನು ಈಗ ತಿಳಿಯೋಣ ಬನ್ನಿ. ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹಣದ ವಿಚಾರದಲ್ಲಿ ಅತಿಯಾದ ಆತ್ಮವಿಶ್ವಾಸ ಬೇಡವಾಗಿರಲಿದೆ. ರಾಹು 2ನೇ ಭಾವದಲ್ಲಿ ಇರುವುದರಿಂದಾಗಿ ಹಣದ ವಿಚಾರದಲ್ಲಿ ಏರಿಳಿತ, ಅನಿರೀಕ್ಷಿತ ಖರ್ಚುಗಳು ಈ ಸಮಯದಲ್ಲಿ ನಿಮ್ಮ ಅನುಭವಕ್ಕೆ ಬರಲಿದೆ. ಹಣ ಬರುತ್ತಿದ್ದಂತೆ ಅದನ್ನು ಉಳಿತಾಯ ಮಾಡುವುದು ಮುಖ್ಯವಾಗಿರಲಿದೆ. ಅಗತ್ಯವಿಲ್ಲದ ವಸ್ತುಗಳಿಗಾಗಿ ಖರ್ಚು ಮಾಡುವುದನ್ನು ಕಡಿಮೆ ಮಾಡಿ ಕುಟುಂಬದ ಅಗತ್ಯತೆಗಳಿಗಾಗಿ ಹಣ ಖರ್ಚು ಮಾಡಬೇಕಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಕೆಲವರಿಗೆ ಹಳೆಯ ಹಣ ಮರಳಿ ಬರುವ ಸಾಧ್ಯತೆಯು ಕೂಡ ಅಧಿಕವಾಗಿದ್ದು ಈ ಸಮಯದಲ್ಲಿ ಯಾರಿಂದಲಾದರೂ ದೊಡ್ಡ ಮೊತ್ತದ ಹಣ ಪಡೆದುಕೊಳ್ಳುವ ಸಾಧ್ಯತೆ ಅಧಿಕವಾಗಿರಲಿದೆ. ಇದು ನಿಮ್ಮ ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಲಿದೆ. ಹಾಗೆ ಈ ಸಮಯದಲ್ಲಿ ಹೂಡಿಕೆ ವಿಚಾರದಲ್ಲಿ ಅಗತ್ಯತೆ ಎಚ್ಚರಿಕೆ ಉತ್ತಮವಾಗಿರಲಿದೆ. ಹೆಚ್ಚು ಲಾಭ ಸಿಗುತ್ತದೆ ಎಂಬ ಆಸೆಯಿಂದ ಪರಿಶೀಲನೆ ಮಾಡದೆ ಅನೇಕ ಹೂಡಿಕೆಗಳನ್ನು ಮಾಡಬೇಡಿ. ಈ ಸಮಯದಲ್ಲಿ ಎಲ್ಲವನ್ನು ಪರಿಶೀಲಿಸಿ ಮುಂದುವರಿಯಿರಿ. ಆಗ ಮಾತ್ರ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಹೊಂದಲು ಸಾಧ್ಯವಾಗಲಿದೆ. ಹಾಗೆ ರಾಹು ಇರುವ ಸಮಯದಲ್ಲಿ ಗೊಂದಲ ಅಥವಾ ಅತಿಯಾದ ಆಕರ್ಷಕ ಹಣಕಾಸಿನ ಅವಕಾಶಗಳು ಇರುವುದು ಹೆಚ್ಚಾಗಿರುತ್ತದೆ. ಹಾಗಾಗಿ 2 ಬಾರಿ ಪರಿಶೀಲಿಸಿ ಹಣಕಾಸಿನ ವ್ಯವಹಾರದ ವಿಷಯದಲ್ಲಿ ಮುಂದುವರಿಯುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಪ್ರೀತಿ ಮತ್ತು ಸಂಬಂಧ ವಿಷಯಗಳಲ್ಲಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಏನೆಲ್ಲ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ನೋಡೋಣ. ಮಕರ ರಾಶಿಯ ಪ್ರೇಮ ಜೀವನದಲ್ಲಿ ಆಗಸ್ಟ್ ತಿಂಗಳು ಹೊಸ ಅರ್ಥವನ್ನು ನೀಡುವ ಸಾಧ್ಯತೆ ಇರಲಿದೆ. ಗುರು 7ನೇ ಭಾವದಲ್ಲಿ ಇರುವುದರಿಂದಾಗಿ ಸಂಬಂಧವನ್ನು ಗಂಭೀರವಾಗಿ ನೋಡುವ ಮನೋಭಾವ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ
ಭವಿಷ್ಯದ ಚರ್ಚೆ ನಡೆಸುವ ಸಾಧ್ಯತೆ ಇರಲಿದೆ. ಮದುವೆಯ ಬಗ್ಗೆ ಯೋಚಿಸುವವರಿಗೆ ಕುಟುಂಬದೊಂದಿಗೆ ಮಾತುಕತೆ ನಡೆಸಬಹುದು. ಒಂಟಿಯಾಗಿ ಇರುವವರಿಗೆ ಹೊಸ ವ್ಯಕ್ತಿಯ ಪರಿಚಯವೂ ಕೂಡ ಆಗುವ ಸಾಧ್ಯತೆ ಇರಲಿದೆ. ಆದರೆ ನಾವು 2ನೇ ಭಾವದಲ್ಲಿ ಇರುವುದರಿಂದಾಗಿ ನಿಮ್ಮ ಮಾತು ಸಂಬಂಧಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯಾಗಿ ಪರಿವರ್ತಿಸದೆ ಎಲ್ಲವನ್ನು ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಳುವುದು ಹಾಗೆ ಕೋಪವನ್ನು ಕಡಿಮೆ ಮಾಡುವುದು ಬಹು ಮುಖ್ಯವಾಗಿರಲಿದೆ. ಸಂಬಂಧ ಉಳಿಸಿಕೊಳ್ಳಬೇಕಾದರೆ ಗೆಲ್ಲುವುದು ಮುಖ್ಯವಲ್ಲ, ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಈ ತಿಂಗಳಿನಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ. ಆದರೆ ಈ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿಯನ್ನು ನೀವು ಹೊಂದುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಯವರ ಜೀವನದಲ್ಲಿ ಈ ಎಲ್ಲ ಪ್ರಮುಖ ಬದಲಾವಣೆಗಳು ಇರಲಿದೆ. ವಿವಾಹಿತ ಮಕರ ರಾಶಿಯವರಿಗೆ ಗುರುವಿನ 7ನೇ ಭಾವದ ಪ್ರಭಾವ ಒಳ್ಳೆಯ ಸಹಕಾರ ಅವಕಾಶವನ್ನು ನೀಡಲಿದೆ. ಸಂಗಾತಿಯಿಂದ ಬೆಂಬಲ ಸಿಗಬಹುದು. ಒಟ್ಟಿಗೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅನೇಕ ಅವಕಾಶಗಳು ಸಿಗಲಿದೆ. ಕುಟುಂಬವನ್ನು ವಿಸ್ತರಿಸುವ ವಿಚಾರದಲ್ಲಿ ಅಥವಾ ಕುಟುಂಬದ ವಿಚಾರದಲ್ಲೂ ಕೂಡ ಮಾತುಕತೆಗಳು ನಡೆಯುವ ಸಾಧ್ಯತೆ ಇರಲಿದೆ. ಆದರೆ ಆಗಸ್ಟ್ ಮಧ್ಯದ ಭಾಗದ ನಂತರದಲ್ಲಿ ಕೆಲವು ವಿಷಯಗಳಲ್ಲಿ ಹೆಚ್ಚು ಸಂವೇದನಾಶೀಲತೆ ಇರಲಿದೆ. ಹಳೆಯ ವಿಚಾರವನ್ನು ಮತ್ತೆ ತೆಗೆದು ಜಗಳ ಮಾಡುವುದಕ್ಕಿಂತ ಮುಂದೆ ಹೇಗೆ ಸಾಗಬೇಕು ಎಂಬುದರ ಬಗ್ಗೆ ಚರ್ಚಿಸುವುದು ಉತ್ತಮವಾಗಿರಲಿದೆ. ಇನ್ನು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಕುಟುಂಬದ ಜೀವನದಲ್ಲಿ ರಾಹು 2ನೇ ಭಾವದ ಪ್ರಭಾವ ಹೆಚ್ಚು ಗೊಂದಲವನ್ನು ಸೃಷ್ಟಿಸುವ ಸಾಧ್ಯತೆ ಇರಲಿದೆ. ವಿಶೇಷವಾಗಿ ಹಣ ಅಥವಾ ಕುಟುಂಬದ ನಿರ್ಧಾರಗಳ ವಿಚಾರದಲ್ಲಿ ಅಭಿಪ್ರಾಯಗಳು ಭಿನ್ನತೆಯನ್ನು ಹೊಂದಿರಲಿದೆ. ಆದರೆ ದೊಡ್ಡ ಸಮಸ್ಯೆ ಎಂದು ಭಾವಿಸಬೇಡಿ. ಈ ಸಮಯದಲ್ಲಿ ನೀವು ಮಾತನ್ನು ಮೃದುವಾಗಿ ಮಾತನಾಡಿ ಪರಿಸ್ಥಿತಿಯನ್ನು ಅವರಿಗೆ ಅರ್ಥ ಮಾಡಿಸುವುದು ಸುಲಭದಾಯಕವಾಗಿರಲಿದೆ. ಕುಟುಂಬದ ಹಿರಿಯರ ಮಾತುಗಳನ್ನು ಗೌರವಿಸಿ. ಕುಟುಂಬದ ಆಸ್ತಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ದಾಖಲೆಗಳನ್ನು ಪರಿಶೀಲಿಸುವುದು ಬಹು ಮುಖ್ಯವಾಗಿರಲಿದೆ. ಇದು ಕುಟುಂಬ ಜೀವನದಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ, ಯಾವ ರೀತಿಯ ಎಚ್ಚರಿಕೆ ಅತಿ ಅವಶ್ಯಕವಾಗಿರಲಿದೆ ಎಂಬುದನ್ನು ತಿಳಿಯೋಣ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಪರಿಶ್ರಮದ ತಿಂಗಳು ಇದಾಗಿರಲಿದೆ. ಶನಿ 3ನೇ ಭಾವದಲ್ಲಿ ಇರುವುದರಿಂದಾಗಿ ನಿರಂತರ ಅಭ್ಯಾಸಕ್ಕೆ ಮಹತ್ವ ಸಿಗುತ್ತದೆ. ಹಾಗೆ ಒಂದು ದಿನ 10 ಗಂಟೆ ಓದಿ ನಂತರ 3ನೇ ದಿನ ಓದದೇ ಇರುವುದಕ್ಕಿಂತ ಪ್ರತಿದಿನ ನಿಯಮಿತ ಓದುವುದು ಉತ್ತಮವಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಉತ್ತಮವಾಗಿರಲಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಗಮನ ಬೇರೆಡೆ ಹೋಗದಂತೆ ನೋಡಿಕೊಳ್ಳಿ. ಈ ತಿಂಗಳು ನಿಮ್ಮ ಸ್ವಂತ ಪ್ರಯತ್ನವೇ ನಿಮಗೆ ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡಲಿದೆ. ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಆಗುವ ಪ್ರಮುಖ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆರೋಗ್ಯದ ವಿಚಾರದಲ್ಲಿ ಅತಿಯಾದ ಭಯಪಡುವ ಅಗತ್ಯವಿಲ್ಲ. ಆದರೆ ಕೇತು 8ನೇ ಭಾವದಲ್ಲಿ ಇರುವುದರಿಂದಾಗಿ ದೇಹದ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ನಿದ್ರೆ ಸರಿಯಾಗಿ ಮಾಡಿಕೊಳ್ಳಿ. ಆಹಾರದ ನಿಯಮಗಳನ್ನು ಪಾಲಿಸುವುದನ್ನು ಮರೆಯಬೇಡಿ. ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು ವಿಶ್ರಾಂತಿ ಪಡೆಯಿರಿ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ವೈದ್ಯರ ಸಂಪರ್ಕ ನಿಮಗೆ ಅತಿ ಮುಖ್ಯವಾಗಿರಲಿದೆ. ಇದು ಪ್ರಮುಖವಾಗಿ ಆರೋಗ್ಯದಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು, ಧ್ಯಾನ, ಯೋಗ, ವಾಕಿಂಗ್ನಂಥ ಚಟುವಟಿಕೆಗಳಿಂದಾಗಿ ನೀವು ಹೆಚ್ಚಿನ ಚಟುವಟಿಕೆಯಿಂದ ಇರಲು ಇದು ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಎಚ್ಚರಿಕೆಯ ಕ್ರಮವನ್ನು ವಹಿಸಬೇಕು ಎಂಬುದನ್ನು ನೋಡೋಣ. ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಶನಿ 3ನೇ ಭಾವದಲ್ಲಿ ಇರುವುದರಿಂದಾಗಿ ಸಣ್ಣ ಪ್ರಯಾಣಗಳು ಹೆಚ್ಚಾಗಬಹುದು. ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ಪ್ರಯಾಣ ಈ ಸಮಯದಲ್ಲಿ ಇರಲಿದ್ದು, ದೂರದ ಪ್ರಯಾಣ ಮಾಡುವವರಿಗೆ ಈ ಸಮಯದಲ್ಲಿ ಯೋಜನೆಗಳು ಅಗತ್ಯವಾಗಿರಲಿದೆ. ವಾಹನ ಚಲಿಸುವಾಗ ಆತುರ ಬೇಡ. ದಾಖಲೆಗಳನ್ನು ಪರಿಶೀಲಿಸಿ ನೀವು ಪ್ರಯಾಣಿಸುವುದು ಉತ್ತಮವಾಗಿರಲಿದೆ. ಇದರಿಂದ ಪ್ರಯಾಣದ ಸಮಯದಲ್ಲಿ ಆಗುವ ತೊಂದರೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದು. ಹಾಗೆ ಈ ತೊಂದರೆಗಳು ಆಗದಂತೆ ನೀವು ಎಚ್ಚರಿಕೆಯನ್ನು ಕೂಡ ವಹಿಸಬಹುದಾಗಿರಲಿದೆ. ಇದು ಪ್ರಮುಖವಾಗಿ ಪ್ರಯಾಣದ ವಿಷಯದಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಗಳಾಗಿದ್ದು, ಇನ್ನು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ವಿಶೇಷವಾಗಿ ಈ ವಿಷಯವನ್ನು ತಪ್ಪದೇ
ಗಮನದಲ್ಲಿ ಇಟ್ಟುಕೊಂಡು ಈ ತಿಂಗಳಿನಲ್ಲಿ ಮುಂದುವರಿಯುವುದು ಅತಿ ಅಗತ್ಯದ ಮಾಹಿತಿಯಾಗಿರಲಿದೆ. ಮೊದಲನೇದಾಗಿ ನಿಮ್ಮ ಮಾತನ್ನು ನೀವು ಹೆಚ್ಚಿನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗಿರಲಿದೆ. ರಾಹುವಿನ ಪ್ರಭಾವದಿಂದಾಗಿ ನೀವು ಮಾತನಾಡುವುದನ್ನು ಬೇರೆಯವರು ಬೇರೆ ರೀತಿಯಲ್ಲಿ ತಿಳಿದುಕೊಳ್ಳಬಹುದು. ಹಾಗೆ ಮಾತಿನಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಎರಡನೇದಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಆದಾಯ ಬಂದಷ್ಟೇ ಖರ್ಚು ಮಾಡಬೇಡಿ. ಆದಾಯವನ್ನು ಕೂಡಿಡುವುದು ಅಥವಾ ಆದಾಯವನ್ನು ಖರ್ಚಿನಲ್ಲಿ ನಿಯಂತ್ರಿಸುವುದು ಬಹು ಮುಖ್ಯವಾಗಿರಲಿದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಆದಾಯದ ಉಳಿತಾಯವಾಗಲಿದೆ ಅಥವಾ ಆರ್ಥಿಕ ಸಂಕಷ್ಟ ಬರದಂತೆ ನೀವು ನೋಡಿಕೊಳ್ಳಬಹುದಾಗಿರಲಿದೆ. ಇನ್ನು ಮೂರನೇದಾಗಿ ಪಾಲುದಾರಿಕೆ. ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಸ್ಪಷ್ಟ ದಾಖಲೆಗಳಿರಲಿ. ಪಾಲುದಾರರನ್ನು ನಂಬಿ ಈ ಸಮಯದಲ್ಲಿ ಹೆಚ್ಚಿನ ಹಣ ಹೂಡಿಕೆ ಮಾಡುವುದು ಅಥವಾ ಅವರನ್ನು ಕೇಳದೆ ಅಥವಾ ದಾಖಲೆಗಳಿಲ್ಲದೆ ಹಣವನ್ನು ನೀಡುವುದು ಮುಂದಿನ ಭವಿಷ್ಯದಲ್ಲಿ ತೊಂದರೆ ಅಥವಾ ಸಂಬಂಧದಲ್ಲಿ ಒಂದಿಷ್ಟು ಗೊಂದಲವನ್ನು ಕೂಡ ತರುತ್ತದೆ. ಇನ್ನು ನಾಲ್ಕನೇದಾಗಿ ದಾಖಲೆಗಳು. ಹಣ, ಆಸ್ತಿ, ಕೆಲಸಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಮುಂದುವರಿಯುವುದು ಉತ್ತಮವಾಗಿರಲಿದೆ. ಇನ್ನು ಐದನೇ ವಿಷಯವೇನೆಂದರೆ ತಾಳ್ಮೆ ಅತಿ ಅಗತ್ಯವಾಗಿರಲಿದೆ. ಶನಿ ನಿಮ್ಮನ್ನು ಪರೀಕ್ಷಿಸುವಂತೆ ಕಂಡರೂ ಕೂಡ ಇದು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬಾರದು ಎಂದು ತಿಳಿಸುತ್ತದೆ. ಏಕೆಂದರೆ ಶನಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾನೆ. ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆಯಿಂದ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ. ಇದು ನಿಮಗೆ ಉತ್ತಮ ರೀತಿಯ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೀಡಲಿದೆ. ಇದು ಮಕರ ರಾಶಿಯವರು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆಯ ವಿಷಯವಾಗಿದ್ದು, ಇನ್ನು ಮಕರ ರಾಶಿಯವರಿಗೆ ಪ್ರಮುಖವಾಗಿ ನೀಡುವ ಸಂದೇಶವೇನೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊರಗಿನಿಂದ ಬರುವುದಿಲ್ಲ, ನಿಮ್ಮ ನಿರ್ಧಾರ ಮತ್ತು ಪರಿಶ್ರಮದಿಂದ ಬರುತ್ತದೆ. ಗುರು ಸಹಕಾರದ ಅವಕಾಶಗಳನ್ನು ನೀಡುತ್ತಾನೆ. ಶನಿ ಪರಿಶ್ರಮವನ್ನು ಕೇಳುತ್ತಾನೆ. ರಾಹು ಹಣಕಾಸಿನ ವಿಷಯದಲ್ಲಿ ಮಾತಿನ ಬಗ್ಗೆ ಎಚ್ಚರಿಕೆಯನ್ನು ನೀಡಬಹುದು. ಹಾಗೆ ಕೇತು ಹಳೆಯ ವಿಷಯಗಳಿಂದ ದೂರವಾಗುವ ಮನಸ್ಥಿತಿಯನ್ನು ತರುತ್ತಾನೆ. ಇವೆಲ್ಲವೂ ಸೇರಿ ನೋಡಿದಾಗ ಆಗಸ್ಟ್ ತಿಂಗಳು ನಿಮಗೆ ಹೊಸ ರೀತಿಯಲ್ಲಿ ಯೋಚಿಸಲು ಮತ್ತು ನಿಮ್ಮ ಜೀವನವನ್ನು ವ್ಯವಸ್ಥಿತಗೊಳಿಸಿಕೊಳ್ಳಲು ಒಂದು ಅವಕಾಶ ಬರಬಹುದು. ಹಾಗೆ ಈ ಸಮಯದಲ್ಲಿ ನೀವು ಮಕರ ರಾಶಿಯವರು ಗ್ರಹ ಸಂಚಾರದ ಆಧಾರದ ಮೇಲೆ ಹೇಳಿರುವ ಭವಿಷ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದುವರಿಯುವುದು ಅತಿ ಮುಖ್ಯವಾಗಿರಲಿದೆ. ಈ ವಿಡಿಯೋದಲ್ಲಿ ನಾವು ಗುರು, ಶನಿ, ರಾಹು, ಕೇತು ಸೇರಿದಂತೆ ಆಗಸ್ಟ್ ತಿಂಗಳ ಪ್ರಮುಖ ಸಂಚಾರವನ್ನು ಆಧಾರವಾಗಿಟ್ಟುಕೊಂಡು ಉದ್ಯೋಗ, ವ್ಯಾಪಾರ, ಹಣಕಾಸು, ಪ್ರೀತಿ, ದಾಂಪತ್ಯ, ಕುಟುಂಬ, ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ನೋಡಿದ್ದೇವೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ, ಈ ರಾಶಿ ಭವಿಷ್ಯ ನಿಮಗೆ ಸಾಮಾನ್ಯ ಮಾರ್ಗದರ್ಶನ ನೀಡಿದ್ದಲ್ಲಿ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಮಕರ ರಾಶಿಯವರಿಗೆ ಹಾಗೆ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಮುಂದಿನ ರಾಶಿ ಭವಿಷ್ಯಕ್ಕಾಗಿ ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ನಡೆಯಲಿ ಎಂದು ಹಾರೈಸುತ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.